ಎಲ್ಲರಿಗೂ ಕೂಡ ಡೇ ಡ್ರೀಮರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾವು ಗದಗ ಜಿಲ್ಲೆಯೊಳಗಿರುವಂತಹ ಸಬರಮತಿ ಆಶ್ರಮಕ್ಕೆ ಭೇಟಿ ಕೊಡೋಣ. ಸಬರಮತಿ ಆಶ್ರಮದ ಹಿನ್ನೆಲೆ ಬಗ್ಗೆ ಹೇಳಬೇಕಂದ್ರೆ, ಗುಜರಾತ್ ರಾಜ್ಯದಲ್ಲಿರುವಂತಹ ಸಬರಮತಿ ದಂಡೆಯ ಮೇಲೆ ಗಾಂಧೀಜಿಯವರ ನಿವಾಸ ಇತ್ತು. ಗುಜರಾತ್ ರಾಜ್ಯದೊಳಗೆ ಯಾವ ಥರ ಇದೆ ಸೇಮ್ ಅದೇ ಥರನೇ ಇಲ್ಲಿ ನಿರ್ಮಾಣ ಮಾಡ್ಯಾರ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಗದಗಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿದೆ. ಭಾಳ ಅತ್ಯುತ್ತಮವಾಗಿ ಪರಿಸರವನ್ನು ಕಾಪಾಡಿಕೊಂಡ್ರೆ ಗುಜರಾತ್ ರಾಜ್ಯಕ್ಕೆ ಭೇಟಿ ಕೊಡೋದಾಗಲಿಲ್ಲ ಅಂದ್ರೆ ಗದಗ ಜಿಲ್ಲೆ ಬಂದು ನೋಡ್ಬೋದು ನೀವು. ಇದುವೇ ಎಂಟ್ರೆನ್ಸ್. ಇದರೊಳಗೆ ನಿಮ್ಗೆ ಮೊದಲನೇದಾಗಿ ಗಾಂಧೀಜಿಯವರ ಮೂರ್ತಿ ಸಿಗುತ್ತೆ. ಹಾಗೂ ಎಡಗಡೆ ನೋಡಿದ್ರೆ ನಿಮ್ಗೆ ಗಾಂಧೀಜಿಯವರ ಕುರಿತಾದಂತಹ ಕೆಲವೊಂದಿಷ್ಟು ಪುಸ್ತಕಗಳು ಸಿಗ್ತವು. ಇಲ್ಲಿನ ಸುತ್ತಮುತ್ತಲಿನ ಪರಿಸರವನ್ನು ಕೂಡ ನೋಡ್ಬೋದು ನೀವು. ನಾವು ಹೋಗಿರೋದು ಬೇಸಿಗೆ ಆಗಿರೋದ್ರಿಂದ ಇನ್ನೂ ಅಷ್ಟೊಂದು ಹಸಿರಾಗಿ ಕಾಣ್ತಿರಲಿಲ್ಲ. ನೀವು ಮಳೆಗಾಲದಲ್ಲಿ ಹೋದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅನ್ನೋದು ನನ್ನ ಅನಿಸಿಕೆ. ಆದ್ದರಿಂದ ಸಾಧ್ಯವಾದಷ್ಟು ಮಳೆಗಾಲದಲ್ಲಿ ಹೋಗಿ. ಇದು ಪ್ರಾರ್ಥನಾ ಮಂದಿರ. ಇದರಲ್ಲಿ ಗಾಂಧೀಜಿಯವರ ಬಾಲ್ಯ, ಅವರ ತಂದೆ ತಾಯಿ ಹಾಗೂ ಶೈಕ್ಷಣಿಕ ಜೀವನ, ಸ್ವತಂತ್ರದಲ್ಲಿ ಯಾವ ರೀತಿ ಪಾಲ್ಗೊಂಡ್ರು ಅನ್ನೋದರ ಬಗ್ಗೆ ಭಾಳಷ್ಟು ಸವಿಸ್ತಾರವಾಗಿ ಫೋಟೋ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ನೋಡ್ಬೋದು ನೀವು, ಭಾಳಷ್ಟು ಫೋಟೋಗಳಿದ್ದಾವೆ ಇಲ್ಲಿ. ಗುಜರಾತ್ ಒಳಗೆ ಈ ರೂಮ್ ಯಾವುದಕ್ಕಾಗಿ ಉಪಯೋಗ ಮಾಡ್ತಿದ್ರು ಅಂದ್ರೆ, ಗಾಂಧೀಜಿಯವರು ತಮ್ಮ ಹಿಂಬಾಲಕರಿಗಾಯಿತು, ಕೆಲವೊಂದಿಷ್ಟು ಮುಖ್ಯ ಪ್ರಭಾವಿಗಳಿಗಾಯಿತು ಹೋರಾಟವನ್ನು ಯಾವ ಥರ ಮಾಡಬೇಕು, ಎಲ್ಲಿ ಮಾಡಬೇಕು, ಆ ಎಲ್ಲ ಪೂರ್ವ ಸಭೆಗಳನ್ನೆಲ್ಲ ಇದೇ ರೂಮಲ್ಲಿ ಮಾಡ್ತಿದ್ರು ಅಂತೇಳಿ ಹೇಳ್ತಾರೆ. ಹೀಗೆ ನೋಡ್ಬೋದು ನೀವು, ಗಾಂಧೀಜಿಯವರು ಬಳಸಿದ್ದಂತಹ ಚರಕ ಆಯಿತು, ಮತ್ತು ಮೇಜು ಆಯಿತು, ಅವರು ಕೋಲಾಯಿತು. ಗುಜರಾತ್ನಲ್ಲಿ ಯಾವ ಮಾದರಿಯಲ್ಲಿದೆಯೋ ಸೇಮ್ ಅದೇ ಮಾದರಿಯಲ್ಲಿ ನಿರ್ಮಾಣ ಮಾಡ್ಯಾರ. ಹೀಗೆ ಮುಂದ್ಗಡೆ ಬಂದರೆ ಇಲ್ಲಿ ಇದು ಹೊರಾಂಗಣ. ಇದು ಹಿಂಭಾಗದ ಪ್ರದೇಶದೊಳಗೈತಿ. ಇಲ್ಲಿ ಬಲಗಡೆ ಏನು ರೂಮ್ ಕಾಣುತ್ತಲ್ಲ, ಈ ರೂಮಲ್ಲಿ ಇದೆಯಲ್ಲ, ಇಲ್ಲಿ ಸ್ವಾಮಿ ವಿವೇಕಾನಂದರು ಆಯಿತು, ಅವರು ಗುರುಗಳ ಚಿತ್ರ ಆಯಿತು, ಮತ್ತು ಗಾಂಧೀಜಿಯವರಿಗೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಪುಸ್ತಕಗಳಾಯಿತು. ಇಲ್ಲಿ ನೋಡ್ಬೋದು ನೀವು. ಇಲ್ಲೇನಿದೆ ಅಂದರೆ ಕುರಾನ್ ಆಯಿತು, ಬೈಬಲ್ ಆಯಿತು, ಭಗವದ್ಗೀತೆ ಆಯಿತು. ಇಲ್ಲಿ ನೋಡ್ಬೋದು ನೀವು, ಗಾಂಧೀಜಿಯವರಿಗೆ ಸಂಬಂಧಪಟ್ಟಂತಹ ಭಾಳಷ್ಟು ಪುಸ್ತಕಗಳಿದ್ದವು. ಅವರ ಜೀವನ ಶೈಲಿ ಆಯಿತು, ಅವರ ತತ್ವಗಳಿಗೆ ಆಯಿತು, ಅವರ ತತ್ವಗಳಿಗಂತೂ ಭಾಳಷ್ಟು ಪುಸ್ತಕಗಳಿದ್ದಾವೆ ಇಲ್ಲಿ. ಹೀಗೆ ರೂಮಿಂದ ಹೊರಗಡೆ ಹೋದ್ರೆ ನಮಗೆ ಸಿಗುವಂತಹ ರೂಮ್ ಯಾರ್ದಂದ್ರೆ ಕಸ್ತೂರ್ಬಾ ಗಾಂಧಿಯವರ ರೂಮ್ ಆಗಿರುತ್ತದೆ. ಈ ರೂಮ್ ಒಳಗೆ ಅವರು ಸ್ವತಂತ್ರದಲ್ಲಿ ಯಾವ ರೀತಿ ಪಾಲ್ಗೊಂಡ್ರು, ಅವರ ಮಹತ್ವ ಎಷ್ಟಾಗಿತ್ತು ಅದರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡುತ್ತಿಲ್ಲ. ಭಾಳಷ್ಟು ಫೋಟೋ ಇದಾವೆ, ನೀವು ನೋಡ್ಬೋದು. ಈ ರೂಮ್ ಬಹಳ ಮಹತ್ವದ ರೂಮ್ ಆಗೈತಿ. ಇಲ್ಲೊಬ್ಬ ಚಿತ್ರಕಾರ ತನ್ನ ಚಿತ್ರಕಲೆಯನ್ನು ವ್ಯಕ್ತಪಡಿಸ್ಯಾನ. ಯಾವ ರೀತಿ ವ್ಯಕ್ತಪಡಿಸ್ಯಾನಂದ್ರೆ, ಆ ಮಹಿಳೆ ಏನಂದ್ರಲ್ಲ, ದೀಪ ಹಿಡ್ಕೊಂಡು ಬರಾಕತ್ತಾಳೆ. ಯಾವ ಥರ ಬರಾಕತ್ತಾಳೆ ಅಂದ್ರೆ ನಿಜವಾಗಿ ಬಾಷ್ಪ ಆಗ್ಬೇಕು ನಮ್ಗೆ. ಚೆನ್ನಾಗಿ ತನ್ನ ಕಲೆಯನ್ನು ವ್ಯಕ್ತಪಡಿಸ್ಯಾನ. ನೋಡ್ಬೋದು ನೀವು ಇಲ್ಲಿ. ಬೇಕಾದ್ರೆ ಆ ದೀಪ ಹೆಂಗೆ ಹಿಡಿದಾಳ ಆ ಮಹಿಳೆ ಅಂದ್ರೆ, ಆ ಬೆಳಕು ಆಕಿ ಕೈಯಿಂದ ಹೊರಗಡೆ ಬರಾಕತ್ತಿಲ್ಲ. ಇಲ್ಲಿ ದೇಶೀಯ ಶೈಲಿ ಒಳಗಿರುವಂತಹ ಕುಡಿಕೆ ಮಡಿಕೆಗಳಾಯಿತು, ನಮ್ಮ ದೇಶೀಯ ಶೈಲಿಯನ್ನು ಪ್ರತಿಬಿಂಬ ಮಾಡ್ಬೇಕಾದ ಅದೇ ಥರನೇ ಈ ರೂಮನ್ನು ಡೆಕೋರೇಟ್ ಮಾಡ್ರೆ ಭಾಳ ಚೆನ್ನಾಗಿದೆ. ಚಕ್ಕಡಿ ಆಯಿತು, ಎತ್ತಾಯಿತು, ನೋಡ್ಬೋದು ನೀವು ಇಲ್ಲೆಲ್ಲ.
ಭಾಳ ಚೆನ್ನಾಗೈತಿ. ಮಡಿಕೆ ಕುಡಿಕೆಗಳಾಯ್ತು ಎಲ್ಲ ನೋಡ್ಬೋದು ನೀವು. ಭಾಳಷ್ಟು ಮಸ್ತ್ ಮೇಂಟೈನ್ ಮಾಡ್ರೆ. ಸ್ವಚ್ಛತೆ ಕೂಡ ಅಷ್ಟು ಭಾಳಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ರೆ. ನಾವು ಸ್ವಚ್ಛತೆ ಬಗ್ಗೆ ಅಂತೂ ಬೇರೆ ಮಾತಿಲ್ಲ. ಇಲ್ಲಿ ಪ್ರವಾಸಿಗರು ಕೂಡ ಇಲ್ಲಿ ಬಂದವರು ಕೂಡ ಅದೇ ಥರ ನೀವು ಮೇಂಟೈನ್ ಮಾಡಬೇಕು. ಕಸ ಎಲ್ಲಿ ಅಂದ್ರೆ ಅಲ್ಲಿ ಹಾಕಬಾರ್ದು. ಭಾಳ ಚೆನ್ನಾಗಿದೆ. ಇದು ಹೊರಾಂಗಣ ನೋಟ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಈಗ ನಾ ಹೋಗಿದ್ದೇನೆ ಆ್ಯಕ್ಚುಲಿ ಇದು ಬ್ಯಾಸ್ಗಿತ್ತು. ಬ್ಯಾಸ್ಗಿದ್ರೆ ಇಷ್ಟು ಚೆಂದ ಐತಿ ಇದು. ಇನ್ನು ಮಳೆಗಾಲ ಇದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತೇಳಿ ನನ್ನ ಕಲ್ಪನೆ. ಇದೆಲ್ಲ ಗಾರ್ಡನಿಂಗ್ ಚೆನ್ನಾಗಿದೆ. ಒಟ್ಟೆಲ್ಲ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನೀರಿನ ಕೊರತೆ ಸ್ವಲ್ಪ ಕಾಣುತ್ತೆ. ಅದ್ರ ಬಗ್ಗೆ ಯಾರಾದರೂ ಕೂಡ ಕಾಳಜಿ ವಹಿಸಿ. ಆಗ ಇಲ್ಲಿ ಮುಂದ್ಗಡೆ ಹೋದ್ರೆ ನಮಗೆ ಸ್ವಾಮಿ ವಿವೇಕಾನಂದರ ಮೂರ್ತಿ ಸಿಗುತ್ತೆ. ಮೂರ್ತಿ ಇದು ಕೂಡ ಅದ್ಭುತವಾಗೈತಿ. ಹಾಗೆ ಮುಂದುಗಡೆ ಬರೋಣ. ಇಲ್ಲಿದೆ ನೋಡಿರಿ. ಇಲ್ಲಿಂದ ಬಲಗಡೆ ಹೋದರೆ ನಮಗೆ ಮೂರ್ತಿ ಸಿಗುತ್ತೆ. ಚೆನ್ನಾಗಿದೆ ಅಲ್ಲ. ಗಿಡ ಮರಗಳು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು. ಮತ್ತು ವ್ಯೂನು ಕೂಡ ಅಷ್ಟೇ ಚೆನ್ನಾಗೈತಿ. ಇಲ್ಲಿಂದ ನೀವು ನೋಡ್ಬೋದು. ಸುತ್ತಲೂ ಎಲ್ಲ ಭಾಳ ಮಸ್ತ್ ಕಾಣುತ್ತೆ ಇಲ್ಲೇ. ಹೌದಾ, ಎಷ್ಟು ಚೆನ್ನಾಗಿದೆ ವ್ಯೂ ಎಲ್ಲ. ಭಾಳ ಚೆನ್ನಾಗೈತಿ. ಬಂದು ಒಂದು ಸಾರಿ ನೋಡಿರಿ. ಗದಗ ಜಿಲ್ಲೆ ಒಳಗೆ ಯಾರಾದರೆ ಅಷ್ಟರೆಲ್ಲ ಬಂದು ವಿಸಿಟ್ ಮಾಡಿರಿ. ಇಂಪ್ರೂವ್ಮೆಂಟ್ ಮಾಡ್ಬೇಕು. ಇನ್ನು ಗದಗ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡಬೇಕು. ಬೇರೆ ಕಡೆ ಹೋಲಿಕೆ ಮಾಡಿದ್ರೆ ಮಾಡೋಣ. ಸಾಧ್ಯವಾದಷ್ಟು ನಮ್ಮ ಕೈಗಾದಷ್ಟರ ಮಾಡೋಣ.
ಯಾರ್ಯಾರು ಮೊದಲನೇದಾಗಿ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾ ಮಾಡುವಂಥ ನೆಕ್ಸ್ಟ್ ವಿಡಿಯೋ ಯಾವುದೋ ಇದ್ರೂ ಕೂಡ ನಿಮ್ಗೆ ತಲುಪ್ತವೆ.